ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಿದಂತ ಕಾರನ್ನ ಸೀಸ್ ಮಾಡಲಾಗಿದೆ. K03MU8821 ನಂಬರ್ನ ಕಾರನ್ನ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಇದರಲ್ಲೇ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. RR ನಗರ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆ ಬಳಿ ಈ ಕಾರಿತ್ತು. ಈ ಕಾರನ್ನ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಸೀಸ್ ಮಾಡಿ ಅನ್ನಪೂರ್ಣೇಶ್ವರಿ ಠಾಣೆಗೆ ತಂದಿದ್ದಾರೆ. ಮಹೇಂದ್ರ ಸ್ಕಾರ್ಪಿಯೋ ಕಾರಿನಲ್ಲಿ ಮೃತದೇಹವನ್ನ ಸಾಗಾಟ ಮಾಡಲಾಗಿತ್ತು. ಇವತ್ತು ಕಾರ್ ಸೀಸ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು. ಪುನೀತ್ MR ಅನ್ನೋರ ಹೆಸರಿನಲ್ಲಿ ಈ ಕಾರ್ ರಿಜಿಸ್ಟರ್ ಆಗಿದೆ. KA03MU8821 ಆ ನಂಬರ್ನ ಕಾರನ್ನ ಗಮನಿಸ್ತಾ ಇದ್ದೀವಿ. ಮಹೇಂದ್ರ ಸ್ಕಾರ್ಪಿಯೋ ಗಾಡಿ. ಸೀಸ್ ಆದ ವಾಹನವನ್ನ ಮುಚ್ಚಿಡೋದಕ್ಕೆ ಪೊಲೀಸರೇ ಹರಸಾಹಸವನ್ನ ಪಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಪ್ರಮುಖವಾಗಿ ಈಗ ಕಾಡ್ತಾ ಇದೆ. ಸೀಸ್ ಆದ ಗಾಡಿ ಚಿತ್ರೀಕರಣಕ್ಕೆ ಮುಂದಾದ್ರೆ ಎಲ್ಲೋ ಒಂದ್ ಕಡೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಕರೆಯನ್ನ ಕೊಡ್ಲಾಗಿತ್ತು. ಕಾರ್ ಕಾಣದಂತೆ ಮುಚ್ಚಿಡಲು ಪೊಲೀಸರಿಂದ ಸತತ ಯತ್ನಗಳು ನಡೆದಿದ್ವು. ಸೀಸ್ ಆದ ಕಾರು ಕಾಣದಂತೆ ಇಲಾಖೆ ಕಾರುಗಳನ್ನ ಅಡ್ಡಲಾಗಿ ನಿಲ್ಲಿಸಲಾಗಿತ್ತು. ಮಾಧ್ಯಮದವರ ಮೇಲೆ ACP ಭರತ್ ರೆಡ್ಡಿ ದರ್ಪವನ್ನ ತೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನ ತಳ್ಳಿದ್ದಾರೆ ACP ಭರತ್ ರೆಡ್ಡಿ. ಠಾಣೆ ಹತ್ತಿರ ಬಂದ್ರೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರನ್ನ ರಕ್ಷಣೆ ಮಾಡೋದಕ್ಕೆ ನಿಂತಿದ್ದೀರಿ ನೀವೆಲ್ಲರೂ, ಠಾಣೆ ಮುಂದೆ ನಿಲ್ಲದಂತೆ ACP ಭರತ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಠಾಣೆಯ ಮುಂದೆಯೇ ಪತ್ರಕರ್ತರನ್ನ ACP ಭರತ್ ರೆಡ್ಡಿ ತಳ್ಳಿದ್ದಾರೆ, ದರ್ಪವನ್ನ ತೋರಿದ್ದಾರೆ. ಆರೋಪಿಗಳ ಕಾರ್ ಸೀಸ್ ಚಿತ್ರೀಕರಣಕ್ಕೆ ಹೋದಾಗ ನಡೆದಿರುವಂತ ಘಟನೆ ಇದು. ಅಲ್ಲಿ ಗಮನಿಸ್ತಾ ಇದ್ದೀವಿ, ಆ K01MU8821 ಕಾರ್ ನಿಂತಿದೆ. ಆ ಕಾರನ್ನ ಚಿತ್ರೀಕರಣ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಲಾಗಿ ಬೇರೆ ಗಾಡಿಗಳನ್ನ ನಿಲ್ಲಿಸಲಾಗ್ತಾ ಇದೆ. ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ACP ಭರತ್ ರೆಡ್ಡಿ ತಳ್ಳಿದ್ದಾರೆ ಅನ್ನುವಂತ ಆರೋಪ ಈಗ ಅವ್ರ ಮೇಲೂ ಕೂಡ ಕೇಳಿ ಬರ್ತಾ ಇದೆ. ಎಲ್ಲೊಂದ್ ಕಡೆ ಸೀಸ್ ಆಗಿರುವಂತ ಗಾಡಿಯನ್ನ ಆ ಚಿತ್ರೀಕರಣ ಮಾಡೋದಕ್ಕೆ ಅಥವಾ ಅದರ ಡೀಟೇಲ್ಸ್ ಅನ್ನ ತೋರಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅದನ್ನ ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ ಏನಾದ್ರೂ ಕೆಲಸಗಳು ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ಆಕ್ಚುಲ್ ಆಗಿ ನಿನ್ನೆ ಪ್ರಕರಣ ನಡೆದಂತ ಸಂದರ್ಭದಲ್ಲಿ 2 ಗಾಡಿಗಳು ಸೀಸ್ ಆಗಿದ್ವು. ಆ ಬ್ಲಾಕ್ ಕಲರ್ ಗಾಡಿ ಏನಿದೆ ಅದರಲ್ಲೇ ಶವವನ್ನ ಸಾಗಿಸಿರೋದು ಅನ್ನುವಂತ ಮಾಹಿತಿಯನ್ನ ಹೇಳಲಾಗಿತ್ತು. ಆದ್ರೆ ಈಗ ಬರ್ತಾ ಇರುವಂತ ಮಾಹಿತಿಯೇ ಬೇರೆ. ಈ ಪ್ರಕರಣವನ್ನ ಬೇರೆ ಕಡೆಗೆಲ್ಲ ಒಂದ್ ಕಡೆ ತಗೊಂಡು ಹೋಗುವಂತ ಕೆಲಸ ನಡೀತಾ ಇದೆಯಾ ಅಥವಾ ಮುಚ್ಚಿಡೋದಕ್ಕೆ ಏನಾದ್ರೂ ಪ್ರಯತ್ನವನ್ನ ಪೊಲೀಸರೇ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ವರ್ಷಿತಾ. ಅಶ್ವಿನಿ, ಏನು ನಿನ್ನೆ ತಾನೇ ಇನ್ನು ಮತ್ತೊಂದು ಕಾರುಗಳನ್ನು ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ರೇಣುಕಾಸ್ವಾಮಿ ಅವರ ಒಂದು ಬಾಡಿಯನ್ನು ಸಾಗಿಸಲಾಗಿತ್ತು. ಜೊತೆಗೆ ಈಗ RR ನಗರ KR ನಗರದಿಂದ ಕೂಡ ಏನು ಒಂದು ಗಾಡಿಯನ್ನು ತಗೊಬಂದಿದ್ರು, ಆ ಒಂದು ಗಾಡಿಯನ್ನು ಕೂಡ ಸೀಸ್ ಮಾಡಲಾಗಿದೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಕೂಡ ಒಂದು ಗಾಡಿಯನ್ನು ತಂದು ನಿಲ್ಲಿಸಿರುವಂಥದ್ದು. ಆ ಗಾಡಿಗಳ ವಿಜುವಲ್ಸನ್ನು ಏನು ನಮ್ಮ ಮಾಧ್ಯಮದವರು ತಗೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸವರು ಆ ಒಂದು ಗಾಡಿಯನ್ನು ಏನು ಪೊಲೀಸ್ ಗಾಡಿಯನ್ನು ಅಡ್ಡ ಹಾಕ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿ ವಿಜುವಲ್ ಸಿಗಬಾರ್ದು. ಜೊತೆಗೆ ಆ ನಂಬರ್ ಪ್ಲೇಟ್ಸ್ ಏನಿದೆ ಯಾವುದು ಕೂಡ ಮಾಧ್ಯಮದವರಿಗೆ ಗೊತ್ತಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಅಡ್ಡಗಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇದನ್ನು ನೋಡ್ತಾ ಹೋದರೆ ಡಿ ಗ್ಯಾಂಗ್ ಏನು ಒಂದು ರೇಣುಕಾಸ್ವಾಮಿ ಅವರ ಒಂದು ಕೊಲೆಯನ್ನು ಮಾಡಿದವ್ರೆ, ಈ ಒಂದು ಕೊಲೆ ಕೇಸ್ನಲ್ಲಿ ಪೊಲೀಸರು ಏನಾದರೂ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಅಶ್ವಿನಿ, ದಿನಕ್ಕೊಂದೊಂದು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಮೊನ್ನೆ ತಾನೇ ಏನು 2 ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಿದ್ರು. ಆ ಒಂದು 2 ಗಾಡಿಗಳು ಕೂಡ ಮದ್ಯದ ಬಾಟಲ್ಸ್ ಆಗಿರ್ಬೋದು, ವೆನೈಟಿ ಬ್ಯಾಗ್ಗಳಾಗಿರ್ಬೋದು, ಜೊತೆಗೆ ಏನೇನು ಒಂದು ಬಾಡಿಯನ್ನು ಸಾಗಿಸ್ಬೇಕಾದ್ರೆ ಏನೇನು ಆ ಒಂದು ಗಾಡಿಗಳಲ್ಲಿ ಇತ್ತು, ಅಕಸ್ಮಾತ್ ರಕ್ತದ ಕಲೆಗಳಿದೆಯಾ ಅನ್ನುವಂಥ ಒಂದು ಹಂತದಲ್ಲಿ ಬೇರೆ ಕಡೆ ತನಿಖೆ ಆಗ್ತಾ ಇದೆ. ಇನ್ನು ನಿನ್ನೆ ತಾನೇ ಇವನು ಅನ್ನಪೂರ್ಣೇಶ್ವರಿ ನಗರಕ್ಕೆ ಈ ಒಂದು ಗಾಡಿಯನ್ನು ಕರಿತಾ ಇರ್ತಾರೆ. ಗಾಡಿಯನ್ನು ಕರೆತಂತಹ ಸಂದರ್ಭದಲ್ಲಿ ಯಾರೂ ಕೂಡ ಆ ಒಂದು ವಿಜುವಲ್ಸನ್ನು ತಗೋಬಾರ್ದು. ಒಂದು ಕಡೆಯಲ್ಲಿ ಪೊಲೀಸರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೋ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಮಾಧ್ಯಮದವ್ರನ್ನ ತಳ್ಳೋದಾಗಿರ್ಬೋದು ಅಥವಾ ಲಾಠಿ ಚಾರ್ಜ್ಗೆ ಕರೆ ಕೊಡೋದಾಗಿರ್ಬೋದು. ಯಾಕಂದರೆ ನಾವೇ ಸತ್ಯಾನ್ವತಗಳನ್ನು ತೋರಿಸ್ಬೇಕಾಗತ್ತೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ನಮ್ಮನ್ನೇ ಈ ಥರ ತಡೆಗಟ್ಟಿದ್ರೆ ಮತ್ತು ನಾವು ಇನ್ನೇನನ್ನ ತೋರಿಸೋದು ಅನ್ನುವಂಥದ್ದು ಕಾಡ್ತಾ ಇರುವಂಥದ್ದು. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್.